ಎಲ್ಲ ಆರ್ಮಿ ಆಫೀಸರ್ಸು ನಮಗೆ ಟ್ರೈನಿಂಗ್ ಕೊಡೋದು. ಓಡಬೇಕಾದ್ರೆ ಒಬ್ಬ ಹೇಳ್ತಿದ್ದ, ದೌಡ್ನೆ ಮೇ ಆನಂದ್ ಮಿಲ್ತಾಯ್ ಅಂತ. ಎಲ್ಲಿವರೆಗೂ ದೌಡಬೇಕೋ ಗೊತ್ತಿಲ್ಲ ನಮಗೆ, ಆದರೆ ಪ್ರಾಣ ಹೋಗೋವರೆಗೂ ದೌಡೆ. ನಮ್ಮ ಒಂದು ಎದೆ ಬಡಿತ ಎಷ್ಟು ಹೊಡ್ಕೊಳ್ತದೆ ಅಂತ ಹೇಳಿದ್ರೆ, CRPFನ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸ್ಪಾಟಲ್ಲಿ ಸತ್ತೇ ಹೋದ. 1.25 ಲಕ್ಷ ಖರ್ಚು ಮಾಡಿ ಈ ಫ್ಯಾಮ್ಲಿಗಳಿಗೆಲ್ಲನೂ 18 ಲಾರಿ ಲೋಡು ಗಂಧನ ತುಂಬಿದ್ದ. ಒಂದು ಕಡೆ ಅಧಿಕಾರದಲ್ಲಿದ್ದಾಗ 5 ಜನ ಅವ್ರ ವಿರೋಧಿಗಳನ್ನ ಸಣ್ಣ ಸಣ್ಣ ತುಂಡುಗಳು ಮಾಡಿ ಕಾವೇರಿಗೆ ಬಿಸಾಕಿದ್ದ. ಅದು ಜನಗಳ ಮುಂದೆ. ಇವತ್ತಿಗೂ ಯಾರು ಬೇಕಾದ್ರೆ ಅಲ್ಲಿ ಸೇರ್ಕೋಬೋದಾ? ಕಾಡು, ಸ್ಮಶಾನ ಮತ್ತು ಒಂದು ರೀತಿ ಸ್ಪಿರಿಟ್ಗಳೆಲ್ಲ ಓಡಾಡ್ತಕ್ಕಂಥ ಜಾಗ ನಾವು ಕಣ್ಣಾರ ಕಂಡಿದ್ದೀವಿ. ಶ್ರೀಗಂಧ, ಐವರಿ ಸರ್ಕಾರದ ಇದಕ್ಕೆ ಹೋಗುತ್ತಲ್ಲ, ಎಲ್ಲಿ ಹೋಗುತ್ತೆ? ಆಮೇಲೆ ಏನಾಗುತ್ತೆ ಸರ್ ಅದಕ್ಕೆಲ್ಲ? ಮೋರೆವರ್ ಸಂಸ್ಕಾರ ಆಗದೆ ಇರತಕ್ಕಂಥ ಒಂದು ಶವ ನಾವು ಕೈಯಲ್ಲೇ ಇಟ್ಕೊಂಡಿದ್ದೀವಿ. ಅವನೇನು ಅದಕ್ಕೇನು ಸಂಸ್ಕಾರ ಮಾಡಿಲ್ಲ, ಏನಿಲ್ಲ. ಸಾಯಕ್ಕೆ ಮುಂಚೆನೇ ಹೂತ್ಬಿಟ್ಟಿದ್ದಾನೆ. ಅಲ್ಲೇನೋ ಒಂದು ಕಾರ್ಯಾಚರಣೆ ಆಗುತ್ತೆ, ಒಂದಷ್ಟು ಜನ ಸತ್ತಿರ್ತಾರೆ. ನಮ್ಮ ಮನೆಯವ್ರು ಕೇಳೋಕೆ ಹೋದ್ರೆ ಯಾರೂ ಹೇಳೋದಿಲ್ಲ, ಏನಾಗಿದೆ ಅಂತ ತಿಳಿಸಲ್ಲ. ಅಕ್ಕಪಕ್ಕದಲ್ಲಿ ತಾತ್ಸಾರವಾಗಿ ಸತ್ತೋದ, ನೆನ್ನೆನೇ ಸತ್ತೋದಂತೆ ನಿನ್ನ ಗಂಡ ಅಂತ ಹೇಳೋರು. ಒಬ್ಬ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ವೇರ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಸರ್ ಇವತ್ತು IPSಗೆ? ಖುದ್ದು ನಾನೇ ಹೇಳಿದ್ದೀನಿ, ಸರ್ ನೀವೊಂದು ಎಸ್ಕಾರ್ಟ್ ತೊಗೊಳ್ಳಿ ನಮ್ಮ ಪೊಲೀಸಿಂದ, ನಿಮಗೆ ಥ್ರೆಟ್ ಇದೆ. Today on Just Curious, it is one and only SP ಜಗದೀಶ್ ಸರ್. ಇನಿಷಿಯಲಲ್ಲೂ SP ಇದೆ, ವೃತ್ತಿಯಾಗಿ ನಿವೃತ್ತಿ ಹೊಂದೋವರೆಗೂ SP ಆಗಿ ಪ್ರಾಂಶುಪಾಲರು ಆಫ್ ಬೆಳಗಾಂ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ನಿವೃತ್ತಿಯನ್ನು ಹೊಂದಿ ನಮ್ಮ ರಾಜ್ಯಕ್ಕೆ ಇಷ್ಟೊಂದು ಕೊಡುಗೆಯನ್ನು ಕೊಟ್ಟಂಥ ನಿಮ್ಮಂಥವ್ರನ್ನ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ಸ್ವಾಗತಿಸೋಕ್ಕೆ ನಮಗೆ ಭಾಳ ಗೌರವ ಇದೆ ಸರ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಲ್ಸೋ ತಾವು VIP ಸೆಕ್ಯೂರಿಟಿ ಹಾಗೆ ಬಾಂಬ್ ಸ್ಕ್ವಾಡ್, ಅದು ಕೂಡ ತಮ್ಮ ಸ್ಪೆಷಲೈಸೇಷನ್. ಸೊ ಇದೆಲ್ಲದಕ್ಕೂ ನಾನು ಮಾತಿಗೆ ಇಳಿಯೋಕ್ಕೂ ಮುಂಚೆ ಮೊದಲನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾರು ಬಂದಿದ್ದಾರೆ ಅಂದ ತಕ್ಷಣ ಎಲ್ಲರೂ ಕೂತ್ಕೊಂಡಿರೋರು ಸ್ಟ್ಯಾಂಡರ್ಡ್ ಟೀಸ್ ಥರನೇ ಆಗಬೇಕು, ಅಟೆನ್ಷನ್ ಜೊತೆಗೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಮ್ಮ. ನಿಜವಾಗ್ಲೂ ನನಗೆ ಈ ಒಂದು ವೃತ್ತಿ ಜೀವನ ಸಂತೃಪ್ತಿ ತಂದಿದೆ, ಸಂತೋಷವಾಗಿದ್ದೀನಿ. ಅದು ಭಾಳ ಇಂಪಾರ್ಟೆಂಟು. 36 ವರ್ಷಗಳ ಕಾಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸರ್ವಿಸ್ ಕೊಡೋದಂದ್ರೇ, ಯೂಶಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಜಾಗ ತುಂಬ ಲಾ ಆ್ಯಂಡ್ ಆರ್ಡರು, ಸ್ಟ್ರೆಸ್ಸು, ಪಾಲಿಟಿಕ್ಸು, ಇದೆಲ್ಲ ಕೆಲವು ಪದಗಳು ಒಂದಷ್ಟು ಬಂದು ಹೋಗುತ್ತವೆ. ನೀವು ಈ ಒಂದು ಜರ್ನಿನ ಹಿಂದೆ ತಿರುಗಿ ನೋಡೋದಾದರೆ ಹೇಗೆ ಮೆಲುಕು ಹಾಕ್ತೀರಿ ಸರ್ ಇದನ್ನು? ಪೊಲೀಸ್ನಲ್ಲಿ ಬಹಳಷ್ಟು ಕೆಲಸಗಳಿದೆ, ಸ್ಪೆಷಲೈಸ್ಡ್. ಜನರ ಕಣ್ಣು ಕಾಣುವಂಥದ್ದು ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ. ಹೌದು. ಅದಲ್ಲದೇ ಬಹಳಷ್ಟು ಕೆಲಸಗಳು ಹಿಂಬದಿಲಿ ನಡೆಯುತ್ತೆ. ಅದರಲ್ಲಿ ನಾನು 1 ಆಗಸ್ಟ್ 1984ನಲ್ಲಿ KSRP ಅಂತ ಒಂದು ವಿಭಾಗ ಇದೆ, ರಾಜ್ಯ ಮೀಸಲು ಪಡೆ ಅಂಥೇಳಿ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು 1 ಆಗಸ್ಟ್ 1984, 40 ವರ್ಷಗಳ ಹಿಂದೆ ಅಪಾಯಿಂಟ್ ಆದೆ. 1/8/84 ಆಗಸ್ಟ್ 1 ಮೈಸೂರಿನಲ್ಲಿ ನನಗೆ ಬುನಾದಿ ತರಬೇತಿ ಕೊಟ್ಟರು. ಮೈಸೂರು PTC ಅಂಥೇಳಿ ಅವಾಗ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು. ಇವತ್ತೊಂದು ದಿನ ಅಕಾಡೆಮಿ ಆಗಿದೆ, KPA, ಕರ್ನಾಟಕ ಪೊಲೀಸ್ ಅಕಾಡೆಮಿ ಆಗಿದೆ ಅದು. ಹಾಗಾಗಿ ಅಲ್ಲಿ 1 ವರ್ಷಗಳ ಕಾಲ ತರಬೇತಿ ಪಡೆದೆ. ಆ ತರಬೇತಿ ನಂತರ ನನಗೆ ಮೈಸೂರಿಗೆ ಪೋಸ್ಟಿಂಗ್ ಆಯಿತು. KSRP 5ನೇ ಪಡೆ ಅಂತಿತ್ತು. ಅಲ್ಲಿಂದ NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂಥೇಳಿ ನಮ್ಮ ಪ್ರತಿಷ್ಠೆಯ ಒಂದು ತರಬೇತಿ ಕೇಂದ್ರ, ದೇಶದಲ್ಲೇ ಅತ್ಯುನ್ನತವಾದಂಥ ಒಂದು ತರಬೇತಿ ಕೇಂದ್ರ ಇದೆ. 1600 ಎಕರೆನಲ್ಲಿ, ಡೆಲ್ಲಿಯಿಂದ 60 ಕಿಲೋಮೀಟರ್ ದೂರದಲ್ಲಿ ಹರಿಯಾಣದಲ್ಲಿದೆ. ಅಲ್ಲಿ ಪ್ರತಿಷ್ಠಿತ ರೇಂಜರ್ ಕೋರ್ಸ್ ಅಂಥೇಳಿ, ರೇಂಜರ್ ಕಮಾಂಡೋ ಅಂತಾರೆ. ಆ ಮೊದಲು ಇಂದಿರಾ ಗಾಂಧಿಯವರ ಹತ್ಯೆ ಆದಾಗ ಆ ಒಂದು ವಿಷಮ ಪರಿಸ್ಥಿತಿನಲ್ಲಿ ರಾಜೀವ್ ಗಾಂಧಿಯವರು ಬಂದು ಆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನ ಓಪನ್ ಮಾಡಿದ್ರು. ಅದರ ಒಂದು ಉಪಯೋಗ ಇವತ್ತು ಭಾರತ ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ಒಳ್ಳೆ ಸೆಕ್ಯೂರಿಟಿ ಕೊಡ್ತಕ್ಕಂಥ ಒಂದು ದೇಶವಾಗಿದೆ. ಅಲ್ಲಿ ನಾನು 3 ತಿಂಗಳ ಕಾಲ ಕಠಿಣ ಪರಿಶ್ರಮದ ಒಂದು ಟ್ರೈನಿಂಗ್ ಪಡ್ಕೊಂಡು ಬಹಳಷ್ಟು ಮಜಲುಗಳಲ್ಲಿ ನನಗೆ ಸಹಾಯ ಆಗಿದೆ. ಶೂಟಿಂಗ್ ಆಗಿರ್ಬೋದು, ಅಥವಾ ಬಾಂಬ್ ಸ್ಕ್ವಾಡಲ್ಲಿ ಕೆಲಸ ಮಾಡೋದಾಗಿರ್ಬಹುದು, ಅಥವಾ ಪೊಲೀಸ್ನಲ್ಲಿ
ಒಳ್ಳೆ ದೈಹಿಕವಾದಂಥ ಒಂದು ಬಲಾಢ್ಯವಾದಂಥ ಒಂದು ಹೇಗೆ ನಾವು ನಮ್ಮನ್ನು ರೂಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ, ಮತ್ತು ಒಳ್ಳೆ ಪೇಷನ್ಸು, ಕಷ್ಟ ಸಹಿಷ್ಣುತೆ, ಇದು ನನಗೆ ಟಾಸ್ಕ್ ಫೋರ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ವೀರಪ್ಪನ ವಿರುದ್ಧ ಬಹಳಷ್ಟು ನಮಗೆ ಸಹಾಯ ಆಯಿತು. ಇದೊಂದು ಒಳ್ಳೆಯ ತರಬೇತಿ ನಮಗೆ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಿಕ್ಕಿದ್ದು ನಮ್ಮ ಒಂದು ಅದೃಷ್ಟ ಅಂತ ತಿಳ್ಕೊಳ್ತೀನಮ್ಮ. ಸರ್, ಈ VIP ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಬಾಂಬ್ ಸ್ಕ್ವಾಡ್ ಅನ್ನೋದು, ಈಗ ಬಾಂಬ್ ಅನ್ನೋ ಒಂದು ಪದಾನೇ ಏನಿದೆ, ಒಂದು 80s ಅಫ್ಕೋರ್ಸ್ ಇಂದಿರಾ ಗಾಂಧಿ ಅವರ ಒಂದು ಅಸಾಸಿನೇಷನ್ ಆಗಿರಲಿ, 90s ಅಂತ ಬಂದರೆ ನನಗೆ ಇನ್ನೂ ಜ್ಞಾಪಕ ಇದೆ. ಐ ಥಿಂಕ್ ನಾನು ಅವಾಗ 91 92 ಇರಬೇಕು, ರಾಜೀವ್ ಗಾಂಧಿ ಅವರ ಅಸಾಸಿನೇಷನ್ ಅಂತೆಲ್ಲ. 91 ಎಸ್, May 21. ಸೊ ಇವೆಲ್ಲ ಆ ಜನ್ರೇಷನ್ 80ರ ದಶಕದಲ್ಲಿ ಹುಟ್ಟಿರೋರಿಗೆ, ಬೆಳೀತಾ ಇದ್ದ ವಯಸ್ಸಿನಲ್ಲಿ ಇವೆಲ್ಲ ಕೇಳಿದಾಗ ಬಂದಾಗೋದು, ಎಲ್ಲ ಕಾಲೇಜು ಸ್ಕೂಲ್ಗಳಿಗೆಲ್ಲ ರಜಾ ಸಿಗೋದು, ಇದು ಜನಸಾಮಾನ್ಯರಿಗೆ ಸಡನ್ನಾಗಿ ರಿಲೇಟ್ ಆಗುವಂಥ ವಿಚಾರ. ಅಫ್ಕೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ಇರೋ ಪ್ರೆಷರ್ಗಳೇ ಬೇರೆ. ಸೊ ನಮ್ಮ ಒಂದು ಕುತೂಹಲ ಅವತ್ತಿಂದ ಇವತ್ತಿನವರೆಗೂ, ಎಸ್ಪೆಷಲಿ ಆ 2 ಘಟನೆಗಳಾದಮೇಲೆ ಪೊಲೀಸ್ ಪಡೆ ಮೇಲೆ ಬಿದ್ದಂಥ ಒಂದು ಪ್ರೆಷರ್. ಯಾಕೆಂದರೆ ಅಲ್ಲಿವರೆಗೂ 1948 ಏನು ನಮ್ಮ ಇಂಡಿಯನ್ ಇಂಪೀರಿಯಲ್ ಪೊಲೀಸ್ ಅದು ಇಂಡಿಯನ್ ಪೊಲೀಸ್ ಸರ್ವಿಸ್ ಆಗಿ ಬದಲಾಯಿತು, ಅಲ್ಲಿಂದ ಇಲ್ಲಿವರೆಗೂ ಒಂದು ಲೆಕ್ಕ ಟು ಸಮ್ ಎಕ್ಸ್ಟೆಂಟ್. ಇದಾದಮೇಲೆ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಇಲ್ಲಿ ಬೆಳವಣಿಗೆಗಳಾಗಬೇಕಾಯಿತು. ಏನೇನು ಆಗಿರ್ಬೋದು ಸರ್ ಆ 2 ಬಾಂಬ್ ಘಟನೆಗಳು ಪೊಲೀಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ ಮೇಲೆ ಏನೇನು ಹೊಸ ಇದನ್ನು ತಂತು? ಈ ವಿಚಾರ ತಾವು ಹೇಳಿದ ಮೇಲೆ ನಾನೊಂದು ಎಲಾಬೊರೇಟಾಗಿ ಹೇಳಲೇಬೇಕು ತಮಗೆ. ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಅಂಥೇಳಿ ರಕ್ಷಣೆ ಬಗ್ಗೆ ನಾವು 2 ಭಾಗ ಮಾಡ್ತೀವಮ್ಮ. ಬ್ರಿಟಿಷರ್ ಕಾಲದಲ್ಲಿ ಅವರದೇ ಆದಂಥ ಒಂದು ನಿಯಮ ರೀತಿಗಳಿಗೆ ನಾವು ಒಗ್ಗಿ ಕೆಲಸ ಮಾಡ್ತಿದ್ವಿ. 6 ಅಡಿ ಲಾಠಿ ಇರ್ತಿತ್ತು, 6 ಅಡಿ ಲಾಠಿ. ಮನುಷ್ಯನ ಕೈ ಅಳತೆ ಒಂದು 3 ಅಡಿ, ಆ ಲಾಠಿ ಅಳತೆ ಒಂದು 6 ಅಡಿ ಅಂಥೇಳಿ ಅಷ್ಟು ದೂರದಲ್ಲಿ ನಿಭಾಯಿಸ್ತಾ ಇದ್ವಿ ಜನಗಳನ್ನ. ಈಗ ಆ ರೀತಿ ಇಲ್ಲ, ಎಲ್ಲ 2.5 ಅಡಿ ಲಾಠಿ ಅಷ್ಟೇ ಚಿಕ್ಕದು ಬಂದಿದೆ. ಸ್ವಾತಂತ್ರ್ಯ ಬಂದಿರೋದ್ರಿಂದ ನಮ್ಮವ್ರನ್ನೇ ನಾವು ನಿಭಾಯಿಸಬೇಕು ಅನ್ನೋ ನಿಟ್ಟಲ್ಲಿ ಇದನ್ನು ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ಪನಿಷ್ಮೆಂಟ್ ಕೊಡೋದೇ ಆಗಲಿ, ಆ ಸ್ಟೈಲೇ ಆಗಲಿ ಕಡಿಮೆ ಆಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪರಿಸ್ಥಿತಿ ಈಗಿಲ್ಲ. ಆದರೆ ಇಂದಿರಾ ಗಾಂಧಿಯವರು 84ರಲ್ಲಿ ಸತ್ತಾಗ ನಮ್ಮ ರಕ್ಷಣಾತ್ಮಕವಾದಂಥ ಒಂದು ವಿಧಿವಿಧಾನಗಳಿಗೆ 2ನೇ ಆಯಾಮ ಬಂದಿದೆ. 2ನೇ ಆಯಾಮ ಅಂತ ಹೇಳಿದ್ರೆ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಇಂಟೆಲಿಜೆನ್ಸು, ನಮ್ಮಲ್ಲೇ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ನಾವೇ ಸರಿಯಾದಂಥ ಒಂದು ಇದು ರಕ್ಷಣೆ ಕೊಡದೆ ಹೋದರೆ ಹೇಗೆ. ಪ್ರಪಂಚದಲ್ಲಿ ಎಲ್ಲರಿಗೂ ನಮ್ಮ ಭಾರತದ ಮೇಲೆ ಕಣ್ಣು. ಯಾಕೆಂದರೆ ಇಲ್ಲಿ ಎಲ್ಲ ಥರದ್ದು ಜನ ಇರ್ತಾರೆ, ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ರಿಗೂ ನುಸುಳಿ ಬಂದು ಈಸಿಯಾಗಿ ಏನೇ ಕೆಟ್ಟ ಕೆಲಸ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ. ರಾಜ್ಯಗಳಲ್ಲೂ ಬೇರೆ ಬೇರೆ ಥರ ಪೊಲೀಸ್ ಇರ್ತದೆ, ಅವ್ರದ್ದೇ ಆದಂಥ ಒಂದು ರೀತಿ ನಿಯಮಗಳು ಇರುತ್ತೆ. ಅದರಲ್ಲಿ 1980ರಲ್ಲಾದಂಥ ಬಾಂಬು ಪ್ರಕರಣಗಳಲ್ಲಿ ರೇಡಿಯೋ ಬಾಂಬ್ಸ್ ಅಂತ ಬರೋದು. 2ನೇ ಆಯಾಮ ಏನು ಅಂತ ಹೇಳಿದ್ರೆ, ಪಾಪ ಸಾಯ್ತಾನೆ, ಒಂದು ರಿಕಾರ್ಡ್ ಕೇಳ್ಕೊಂಡು ಸಾಯಲಿ ಅಂತ ಅವರು ಟೆಕ್ನಿಕಲ್ಲಿ ಮಾರ್ಪಾಡು ತಂದಿದ್ದೇನೆ. ಒಂದು ಹಾಡು ಕೇಳೋವರೆಗೂ ಕೂಡ ಡಿಲೇ ಮೆಕ್ಯಾನಿಸಮ್ ಅಂತ ಡಿಲೇ ಟ್ಯಾಕ್ಟಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಅವನು ಹಾಡು ಕೇಳಿದ್ಮೇಲೆ ಇನ್ನೊಂದು ಹಾಡು ಕೇಳೋಷ್ಟೆಲ್ಲ ಆ ಗ್ಯಾಪಲ್ಲಿ ಎಕ್ಸ್ಪ್ಲೋಷನ್ ಆಗುತ್ತೆ. ಈ ರೀತಿ ರೇಡಿಯೋ ಬಾಂಬ್ಗಳನ್ನ ಅವರು ತಯಾರು ಮಾಡಿದ್ದೇನೆ. ನಮ್ಮ ಜನಗಳನ್ನ ಹೆದರಿಸಿ ಒಂದು ಭೀಭತ್ಸ, ಪ್ರಪಂಚದಲ್ಲಿ ಟೆರರಿಸ್ಟ್ಗಳು ಅಂತ ಹೇಳಿದ್ರೆ ಹೆದರಬೇಕು, ಅವ್ರಿಗೆ ಸರ್ಕಾರದ ಮೇಲೆ ಒಂದು ಅಸಹ್ಯ ಹುಟ್ಟಬೇಕು ಅನ್ನೋ ಒಂದು ವಿಚಾರ ಅಷ್ಟೇ. ಅದನ್ನು ಅಡ್ವರ್ಟೈಸ್ಮೆಂಟು ಮಾಡೋರು. ನೀವು ಕೊಟ್ಟಂಥ ಉದಾಹರಣೆಗಳಲ್ಲೆಲ್ಲ ಎಲ್ಲಿ ಹೆಚ್ಚು ಜನಗಳಿರ್ತಾರೋ ಒಂದು, 2ನೇದು ಎಲ್ಲಿ ಜ್ಞಾನದ ಮಾಹಿತಿ ಹೆಚ್ಚಿರುವಂಥ ಜಾಗ. ಈಗ ಎಲ್ಲಿ ಟೆಕ್ನಿಕಲ್ ಇವ್ರು ಏನಿರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸು, ಅವ್ರದ್ದು ಹಬ್ ಏನಿರುತ್ತೆ ಬೆಂಗಳೂರಿನಲ್ಲಿ, ಇದೊಂದು ಪರಿಪಾಠ ಏನು ಅಂತ ಹೇಳಿದ್ರೆ ಥ್ರೆಟ್ ಕಾಲ್. ಎಲ್ಲ ಹಾಕ್ಸ್ ಕಾಲ್ಗಳೇನೆ. ಒಂದು ಸಲ ಒಂದು ಥ್ರೆಡ್ ಕಾಲ್ ಕೊಡ್ತು ಅಂದರೆ ನಾವು ಇಡೀ ಜಾಗನ ಗಂಟೆಗಟ್ಟಲೆ ದಿನಗಳ್ಗಟ್ಟಲೆ ಹುಡುಕ್ಬೇಕಲ್ಲ, ಡಿಸೆಂಟ್ರಲೈಸ್ ಮಾಡಿ ಬಿಟ್ಬಿಡೋದು. ಕಾಲ್ ಬರ್ತಾ ಇರಬೇಕಾದ್ರೆ ನಾವು ಎಲ್ಲೋ ಒಂದು ಸಲ ಒರಿಜಿನಲ್ ಇಟ್ಟಿದ್ರು ಕೂಡ ಏನೂ ಇರಲ್ಲ ಬಿಡಪ್ಪ ಸುಮ್ಮನೆ ಹೋಗ್ಸ್ ಕಾಲ್ ಅಂತ ಬಿಟ್ಟಾಗ ಎಕ್ಸ್ಪ್ಲೋಷನ್ ಆಗುವಂಥದ್ದು. ಹಾಗೆ ನಮ್ಮದೇ ಆದಂಥ ತಪ್ಪುಗಳಲ್ಲಿ ಎಕ್ಸ್ಪ್ಲೋಷನ್ ಆಗುತ್ತೆ. ಮಿಲ್ಟ್ರಿ ಇರೋ ಜಾಗದಲ್ಲಿ, ಪೊಲೀಸ್ ಇರೋ ಜಾಗದಲ್ಲಿ ಮ್ಯಾಗ್ಝಿನ್ಸ್ ಇರುತ್ತೆ. ಆ ಮ್ಯಾಗ್ಝಿನ್ಸು ಎಕ್ಸ್ಪ್ಲೋಸಿವ್ ಮ್ಯಾಗ್ಝಿನ್ಸ್ ಇರ್ಬೋದು, ಆರ್ಮ್ಸ್ ಆಮಿನೇಷನ್ಸ್ ಇರ್ಬೋದು. ಅಲ್ಲೂ ಕೂಡ ನಮಗೆ ಆಕಸ್ಮಿಕವಾಗಿ ಬಹಳಷ್ಟು ಇನ್ಸಿಡೆಂಟ್ಗಳು ಆಗುತ್ತಮ್ಮ. ಆ ಮೂಮೆಂಟಲ್ಲೂ ಕೂಡ ಆ ಪ್ರಿಕಾಷನರಿ ಕೂಡ ಟೆರರಿಸ್ಟ್ಗಳನ್ನ ಎದುರಿಸೋದಕ್ಕಿಂತ ಹೆಚ್ಚಿನ ಒಂದು ಚಾಲೆಂಜ್. ಇದರಲ್ಲಿ ನಮಗೆ ಟಾಸ್ಕ್ ಫೋರ್ಸ್, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತೇಳಿ ವೀರಪ್ಪನ ವಿರುದ್ಧ ನಾವು ಕಾರ್ಯಾಚರಣೆ ಮಾಡಬೇಕಾದ್ರೆ ಈ ಆರ್ಮ್ಸ್ ಆಮಿನೇಷನ್ಸ್ನ ನಾವು ಕಾಪಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ. ಅಂದರೆ ಅಂದರೆ ನಮ್ಮಲ್ಲಿ ಒಂದು
ಆಯುಧಗಳು ಅಂತ ಹೇಳಿದ್ರೆ AK-47 ಆಗಿರ್ಬೋದು, 303 ಆಗಿರ್ಬೋದು, SLR ಆಗಿರ್ಬೋದು, ಇವೆಲ್ಲ ಬಂದೂಕುಗಳಲ್ಲದೆ ಪಿಸ್ಟೋಲ್, ರಿವಾಲ್ವರ್ ಅಂತ ಕೈಯಿಂದ ಫೈರ್ ಮಾಡ್ತಕ್ಕಂಥದ್ದು ಬೇರೆ. ಆಮೇಲೆ ಗ್ರಿನೇಡ್ಗಳು, 2 ಇಂಚ್ ಮೋರ್ಟರ್ಗಳು, ಇವೆಲ್ಲ ಕೂಡ ಎಕ್ಸ್ಪ್ಲೋಸಿವ್ಸ್ನ ನಾವು 25 ಅಡಿಗಳಿಂದ 500 ಅಡಿಗಳವರೆಗೂ ಕೂಡ ಎಕ್ಸ್ಪ್ಲೋಷನ್ ಮಾಡಿ ಆ ಒಂದು ಜಾಗ ಒಂದು 50 ಅಡಿಗಳು, ಒಂದು 50 ಮೀಟ್ರ್ಗಳಷ್ಟು ಜಾಗದಲ್ಲಿ ಎಕ್ಸ್ಪ್ಲೋಷನ್ ಮಾಡಿ ಅಲ್ಲಿ ಯಾರೇ ಪ್ರಾಣಿ ಪಕ್ಷಿ ಅಥವಾ ಒಂದು ಸಸ್ಪೆಕ್ಟ್ ಜನಗಳಿದ್ದರೂ ಕೂಡ ಸಾಯಿಸುವಂಥ ಒಂದು ಪ್ರವೃತ್ತಿ ನಮ್ಮ ಕಡೆ ಇದೆ. ಆದರೆ ಅವುಗಳನ್ನ ಕಾಪಾಡಬೇಕಾದ್ರೆ, ಮೇಂಟೈನ್ ಮಾಡಬೇಕಾದ್ರೆ ಆ ನಿರ್ವಹಣೆ ಭಾಳ ಕಷ್ಟ. ಯಾಕೆಂದರೆ ಕಾಡಲ್ಲಿ ನಿಮಗೆ ಗೊತ್ತಿದೆ, ಮಳೆ, ತಂಪು ಗಾಳಿ, ಅವುಗಳೆಲ್ಲ ಕೂಡ ಅದರಲ್ಲಿ ನೀರು ಹೋಗ್ದಂಗೆ ಕಾಪಾಡಬೇಕಾಗ್ತದೆ. ನಮ್ಮನ್ನು ನಾವೇ ಕಾಪಾಡ್ಕೊಳ್ದೇ ಇದ್ದಾಗ ನಮ್ಮ ವಸ್ತುಗಳನ್ನ ಕಾಪಾಡೋದು ಒಂದು ದೊಡ್ಡ ಚಾಲೆಂಜು. ಈ ವಿಚಾರಗಳಲ್ಲಿ ನಾವು ನಮ್ಮದೇ ಆದಂಥ ಒಂದು ಫೆಸಿಲಿಟಿ ಮತ್ತು ಗೌರ್ಮೆಂಟು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಫೆಸಿಲಿಟಿಗಳಲ್ಲಿ ಅದನ್ನು ಕಾಪಾಡಿ ಫೈಟ್ ಮಾಡುವಂಥ ಮೂಡ್ನೂ ನಾವು ಉಳಿಸ್ಕೊಂಡು ನಾನೊಂದು 8 ವರ್ಷಗಳ ಕೆಲಸ ಮಾಡಿದಮ್ಮ. 8 ವರ್ಷಗಳ ಇದರಲ್ಲಿ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಭಾಳಷ್ಟು ನಾವು ಅದರಲ್ಲಿ ಒಳ್ಳೆ ಕೆಲಸಗಳನ್ನೂ ಕೂಡ ಮಾಡಿದ್ದೀವಿ. ಎಲ್ಲಿಂದ ಶುರುವಾಯಿತು? ಐ ಥಿಂಕ್ 86 ನೀವು ರೇಂಜರ್ ಕಮಾಂಡೋ ತರಬೇತಿ ಇದೆಲ್ಲ ಆದಮೇಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವೀರಪ್ಪನ ವಿರುದ್ಧ ಸೆಣಸಾಟ ಅದರಲ್ಲೇ 8 ಇಯರ್ಸ್ ಕೊಡ್ತೀರಾ. ಐ ಥಿಂಕ್ 86ಇಂದ 94ವರೆಗೂ. ಸೊ ಸರ್, ಇವತ್ತು ನೆಟ್ಫ್ಲಿಕ್ಸು ಅಲ್ಲಿ ಇಲ್ಲಿ ಹಂಟ್ ಫಾರ್ ವೀರಪ್ಪನ್ ಅಂತ ಅದೆಲ್ಲ ನೋಡ್ತಾ ಇದ್ದಾಗ, ಅಂದರೆ ಈ ಮನುಷ್ಯ 10ನೇ ವರ್ಷ ಇದ್ದಾಗಲೇ ಒಂದು ಆನೆನ ಸಾಯಿಸಿದ್ದು ಮೊದಲು, ಆಮೇಲೆ ಇಲ್ಲಿವರೆಗೂ ಬದುಕಿದ್ದಾಗ 200 ಆನೆಗಳನ್ನು ಸಾಯಿಸಿ ಆಲ್ಮೋಸ್ಟ್ 21 ಕೋಟಿಯಷ್ಟು ಐವರಿ ಸ್ಮಗಲ್ ಮಾಡಿರೋದಾಗಿರಲಿ, ಆಮೇಲೆ ನರಹಂತಕ ಅಂತ ಟೈಟಲ್ ಬರೋದಕ್ಕೆ ಕಾರಣನೇ 184 ಮನುಷ್ಯರನ್ನ, ಅದರಲ್ಲೂ ಪೊಲೀಸ್ ಪಡೆನ ತುಂಬಾ ಸಾಯಿಸಿರೋದಾಗಿರಲಿ, ಇವೆಲ್ಲ ನೋಡಿದಾಗ ಆದ್ರೂ ಕೆಲವು ಸತಿ ವೀರಪ್ಪನ್ ಅಂದಾಗ ಬರೋದು ಮೀಸೆ, ಅದನ್ನು ವೀರಪಾಂಡಿಯನ್ ಕಟ್ಟಬೊಮ್ಮನ್ ಅಂತ ಒಬ್ಬ ಗಿರಿಜಾ ಮೀಸೆ. ಸಾರಿ ಸರ್, ಗಿರಿಜಾ ಮೀಸೆ ಅಂತಾರೆ ಗಿರಿಜಾ ಮೀಸೆನಾ? ಇಲ್ಲಿ ರಿಸರ್ಚ್ ಪ್ರಕಾರ ಯಾವುದೋ ಕಟ್ಟಬೊಮ್ಮನ್ ಮೀಸೆ ಇಲ್ಲ, ಅದವ್ರದ್ದೇನೋ ಪ್ರೈಡು ಅಂತೆಲ್ಲ ಫಿಲಮ್ದದು. ಅದಕ್ಕೆ ಒರಿಜಿನಲ್ ಹೆಸರು ಗಿರಿಜಾ ಮೀಸೆ ಅಂತ ಅವ್ನು ಬಿಟ್ಟಿರ್ತಕ್ಕಂಥದ್ದಕ್ಕೆ ಹೊಂದ್ಕೊಳ್ತಕ್ಕಂಥ ಒರಿಜಿನಲ್ ಹೆಸರು ಅದು. ಸೊ ನೋಡಿ, ಅಂಥ ಒಬ್ಬ ಮನುಷ್ಯನ ಒಂದು ಡೇಂಜರಸ್ ಬ್ರಿಗ್ಯಾಂಡ್ ಅಂತ ಇಂಗ್ಲೀಷಲ್ಲಿ ಏನೋ ಬ್ರಿಗ್ಯಾಂಡ್ ಅಂತ, ಕನ್ನಡದಲ್ಲಿ ಕೊಳ್ಳೆಗಾರ ಅಥವಾ ಸುಲಿಗೆಗಾರ, ನರಹಂತಕ. ಆಮೇಲೆ ಇಷ್ಟೆಲ್ಲ ಒಂದು ಪ್ರೊಫೈಲ್ ಇರೋವಂಥ ಒಬ್ಬ ಮನುಷ್ಯನ ನೀವು ಅವತ್ತು ನೋಡಿದ್ದು ಫಸ್ಟ್ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟು ಹೆಂಗಿತ್ತು ಸರ್? 86ರಲ್ಲಿ ಮೈಸೂರಿನಲ್ಲಿ ನಾನು KSRPಲಿ ಕೆಲಸ ಮಾಡಬೇಕಾದ್ರೆ ಚಾಮರಾಜನಗರಕ್ಕೆ ಒಂದು ಬಸ್ಸಲ್ಲಿ ನಮ್ಮ ಒಂದು ಪಡೆನ ಕರ್ಕೊಂಡು ಹೋಗಿದ್ದಮ್ಮ, ಒಂದು ಪ್ಲಟೂನು. ರಾತ್ರೋರಾತ್ರಿ ಗೋಪಿನಾಥಮ್ ಅಂಥೇಳಿ ಅವನ ಹುಟ್ಟು ಸ್ಥಳ ಏನಿತ್ತು ಮಹದೇಶ್ವರ ಬೆಟ್ಟ ಮತ್ತು ತಮಿಳ್ನಾಡಿನ ಕಾವೇರಿ ಬೆಲ್ಟ್, ಅದು ಬಾರ್ಡರ್ ಅದು. ಅಲ್ಲಿ ಒಂದು ರಾತ್ರಿ ಹೋಗಿ ಒಂದು 4 ಜನನ ಡಿಟೈನ್ ಮಾಡ್ಕೊಂಬಂದ್ವಿ. ಅದು ನನ್ನ ಫಸ್ಟು ಡ್ಯೂಟಿ ವೀರಪ್ಪನ ವಿರುದ್ಧ. ನಾರ್ಮಲ್ ಡ್ಯೂಟಿನಲ್ಲೇ ಆ ಡ್ಯೂಟಿನೂ ಕೂಡ ಸೇರಿಸಿದ್ರು 86ರಲ್ಲಿ. 89ರಲ್ಲಿ ನಿಜವಾದಂಥ ಒಂದು ಪರಿಸ್ಥಿತಿ ವಿಷಮವಾಗಿದ್ದು ಏನು ಅಂತ ಹೇಳಿದ್ರೆ, ಅವನು ಒಂದು 300 ಫ್ಯಾಮಿಲಿಗಳನ್ನ ಮೇಂಟೈನ್ ಮಾಡ್ತಿದ್ದ. ಈ ಗಂಧನ ಕಡಿದು ಅದನ್ನೆಲ್ಲನೂ ಒಂದು ಶೇಪ್ ಮಾಡಿ ಮಾರಬೇಕಾದ್ರೆ ಒಂದು ಹಳ್ಳಿಗಳಲ್ಲಿ ಒಂದು 16 ಹಳ್ಳಿಗಳಲ್ಲಿ 300 ಜನಗಳ ಫ್ಯಾಮಿಲಿಗಳನ್ನ ಅವನು ಮೇಂಟೈನ್ ಮಾಡ್ತಿದ್ದ. ಹಾಗಾಗಿ ಅವನೇ ಹೇಳ್ದಂಗೆ 1.25 ಲಕ್ಷ ಖರ್ಚು ಮಾಡಿ ಈ ಫ್ಯಾಮಿಲಿಗಳಿಗೆಲ್ಲನೂ 18 ಲಾರಿ ಲೋಡು ಗಂಧನ ತುಂಬಿದ್ದ. ಒಂದು ಕಡೆ ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿ ಪಾಲಾರ್ ನದಿ ಅಂತ ಬರುತ್ತೆ, ಕಾವೇರಿ ಥರನೇ ಅದು ಒಂದು ದೊಡ್ಡ ನದಿ. ಅಲ್ಲಿ ಸಿಲುಬೆ ಅಂತ ಹೇಳಿದ್ರೆ ಸಿಲುವೆ, ನಮ್ಮ ಕ್ರಿಶ್ಚಿಯನ್ ಇದು ಕ್ರಾಸು, ಸಿಲ್ವೆ ಕಲ್ಲು ಅಂತಾರೆ ಆಡು ಭಾಷೆಯಲ್ಲಿ. ಆ ಹಳ್ಳದಲ್ಲಿ ಕೊರ್ಕಲ್ಲಲ್ಲಿ 18 ಲಾರಿ ಲೋಡ್ ಇಟ್ಟಿದ್ದ 89ರಲ್ಲಿ. ಅದು ನಮಗೂ ತಿಳಿತು. ಹೇಗೆ ನಮಗೆ ತಿಳಿತು ಅಂತ ಹೇಳಿದ್ರೆ, ಹಂಚ್ಕೊಳ್ಳೋ ವಿಚಾರದಲ್ಲಿ ಅವರವ್ರಿಗೆ ಸ್ವಲ್ಪ ಗಲಾಟೆ ಆಗಿದ್ದೇನೆ. ಆವತ್ತೊಂದು ದಿನ ವೀರಪ್ಪನ್ನು ಅಸ್ಸಾಮಿಗೆ ದಂತಗಳ ಒಂದು ಕ್ವಾಲಿಟಿ ಟೆಸ್ಟ್ ಮಾಡೋಕ್ಕೆ ಹೋಗಿದ್ದ ಅಂತ ಒಂದು ಸುದ್ದಿ ನಮ್ಮ ಅಸ್ಸಾಂಗೆ. ಅವನು ಇರಲಿಲ್ಲ. ಅವನ ಲೆಫ್ಟಿನೆಂಟ್ಗಳೇನಿದ್ರು ಅವರು ಒಬ್ಬ ಆಗಿನ ಕಾಲದ MLA ಒಬ್ಬ ಇದ್ದ. ಅವನು ನನಗೊಂದು ಲಾರಿ ಲೋಡ್ ಬೇಕು, ಯಾರಿಗೂ ಕೊಡಬೇಕು ಅನ್ನೋ ವಿಚಾರದಲ್ಲಿ ಅದನ್ನು ತೊಗೊಂಡೋಗ್ಬೇಕಾದ್ರೆ ಅವರು ವಿರೋಧ ಮಾಡಿ ಅವನಿಗೆ ಕೊಡೋಲ್ಲ ಅಂಥೇಳಿ, ಯಾಕೆ ಕೊಡೋದಿಲ್ಲ, ನಾನು ಬೇಕು ಅಂಥೇಳಿ ಅವನು ಗಲಾಟೆ ಮಾಡಿ ತೊಗೊಂಡೋಗ್ಬೇಕಾದ್ರೆ ಅದನ್ನು ಪಂಚರ್ ಮಾಡಿದ್ದನ್ನೇ ಕೊಡದೆ ಅವನ್ನ ಗನ್ ಪಾಯಿಂಟಲ್ಲಿ ನಿಲ್ಲಿಸ್ಬಿಡ್ತಾರೆ. ಒಬ್ಬ MLA ಅಂತ ನಾವು ತಿಳ್ಕೊಂಡಿದ್ದೀವಿ, ನಮ್ಗೆ ಬಂದಂಥ ಸುದ್ದಿ. ಅವನು ನಿಮ್ಮನ್ನು ಬಿಡಲ್ಲ,
ನೀವಿಷ್ಟೆಲ್ಲ ಮಾಡಿದವರು, ನನಗೆ ತೊಂದರೆ ಕೊಟ್ಟವರು, ಅವಮಾನ ಮಾಡಿದವರು ಅಂಥೇಳಿ ಎರಡೂ ಪಡೆಗಳಿಗೆ, ಕರ್ನಾಟಕ ತಮಿಳುನಾಡಿಗೆ ಅವನು ಇನ್ಫಾರ್ಮೇಷನ್ ಕೊಡ್ತಾನೆ. 18 ಲಾರಿ ಲೋಡ್ಗಳು ಇಲ್ಲಿ ತುಂಬಿದ್ದೇನೆ, ಇಟ್ಕೊಂಡಿದ್ದಾರೆ, ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಪಡೆಗಳು ಹೋಗಿ ಅಟ್ಯಾಕ್ ಮಾಡಿ ಅಂಥೇಳಿ ಇನ್ಫಾರ್ಮೇಷನ್ ಕೊಟ್ಟಾಗ ಆವತ್ತೊಂದು ದಿನ ಜಂಟಿ ಕಾರ್ಯಾಚರಣೆ ಅಂಥೇಳಿ ಕರ್ನಾಟಕ ತಮಿಳುನಾಡಿನ ದೊಡ್ಡ ಮಟ್ಟದ ಪೊಲೀಸ್ ಪಡೆಗಳು ಅದನ್ನು ಅಟ್ಯಾಕ್ ಮಾಡಿದ್ದೇನೆ, ನಾವು ವಶಪಡಿಸ್ಕೊಳ್ತೀವಿ 89ನಲ್ಲಿ. ಅದು ಒಂದು ಟರ್ನಿಂಗ್ ಪಾಯಿಂಟು. ಅವನಿಗೆ ಅಲ್ಲಿವರೆಗೂ ಕೂಡ ಆನೆಗಳನ್ನ ಕೊಲ್ತಿದ್ದ, ಯಾರೋ ಸಣ್ಣ ಪುಟ್ಟ ಒಂದೆರಡು ಕೊಲೆಗಳು ಮಾಡ್ತಿದ್ದ. ಆ ಕೊಲೆಗಳಲ್ಲಿ 86ರಲ್ಲಿ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ 5 ಜನ ಅವ್ರ ವಿರೋಧಿಗಳನ್ನ ಸಣ್ಣ ಸಣ್ಣ ತುಂಡುಗಳು ಮಾಡಿ ಕಾವೇರಿಗೆ ಬಿಸಾಕಿದ್ದ. ಅದು ಜನಗಳ ಮುಂದೆ. ಹೇಗೆ ಟೆರರಿಸ್ಟ್ಗಳು ಭಯ ಬರಬೇಕು ಅನ್ನೋ ವಿಚಾರದಲ್ಲಿ ಬೀಭತ್ಸ ಫೋಟೋಗಳೆಲ್ಲ ಹಾಕ್ತಾರೆ, ಹಾಗೆ ಇವನು ಊರು ಎದುರುಗಡೆ ಅವ್ರನ್ನ ಕೊಂದು ಕಟ್ ಮಾಡಿದ್ದಾನೆ, ಇದರಲ್ಲಿ ಹಾಕ್ತಾನೆ ನದಿನಲ್ಲಿ. ಅದು ನೋಡಿ ಯಾರು ಕೂಡ ಅವನ ವಿರುದ್ಧ ಮಾತಾಡಬಾರ್ದು, ಸೊಲ್ಲೆತ್ತಬಾರ್ದು, ಎಲೆಕ್ಷನ್ ಟೈಮ್ ಅದು, ಹೀಗೂ ಕೂಡ ಅವನು ಮಾಡ್ತಿದ್ದ. ಅದೊಂದು ದೊಡ್ಡ ಪ್ರಕರಣ. ಅದು ನಮಗೆ ಚಾಲೆಂಜ್ ಆಗಿತ್ತು. 89ರಲ್ಲಿ ಯಾವಾಗ ಈ ಥರ 18 ಲಾರಿ ಲೋಡ್ಗಳು ಅವನಿಗೆ ಲಾಸ್ ಆಯಿತು, ದುಡ್ಡು ಲಾಸ್ ಆಯಿತು, ಅವಮಾನ ಆಯಿತು, ಎರಡೂ ಪಡೆಗಳು ಬಂದು ಅವನ ಒಂದು ಗುಟ್ಟು ರಟ್ಟಾಯಿತು. ಆಗ ಅವನು ಆನೆಗಳ ಕೊಲ್ತಾ ಇದ್ದವನು ಮನುಷ್ಯರನ್ನ ಕೊಲ್ಲಿಕ್ಕೆ ಶುರು ಮಾಡ್ದ. ಒಬ್ಬ ರೇಂಜರ್ ಇದ್ದ, ಅವನ ಹೆಸರು ಏನೋ ಇದೆ, ಅವನ್ನ ಫಸ್ಟು ಕೊಂದ. ಕೊಂದಾಗ ಅವನಿಗೆ ಆ ಭಯ ಹೋಯಿತು. ಪಬ್ಲಿಕ್ಕು ಕೊಲ್ಲಿಕ್ಕೂ ಒಬ್ಬ ಅಧಿಕಾರಿನ ಕೊಲ್ಲಿಕ್ಕೂ ವ್ಯತ್ಯಾಸ ಇದೆ. ಕೇರಳದಿಂದ ಅವನ ಅಸಿಸ್ಟೆಂಟು ಏನೋ ಅವನಿಗೆ ಪ್ರೇರಣೆ ಮಾಡ್ದ ಅಂತ ಕೊಂದ. ಆಮೇಲೆ ನಮ್ಮ ಪೊಲೀಸ್ನವ್ರನ್ನೂ 5 ಜನನ್ನ ಕೊಂದ. ಈ ರೀತಿ ಅವನ ಒಂದು ನರಹಂತಕ ಬೇಟೆ 89ರಿಂದ ಶುರುವಾಗಿ ಎರಡೂ ಕಡೆ ಅವನು ಪ್ರಶ್ನಾತೀತವಾಗಿ ಉಳಿದ. ನಾವು ಟಾಸ್ಕ್ ಫೋರ್ಸ್ ಅಂತ ಮೊದಲು ಶುರು ಮಾಡಿ, ಆಮೇಲೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂಥೇಳಿ ತಮಿಳುನಾಡು ಕರ್ನಾಟಕದ ಜೊತೆಗೆ BSF ಪಡೆಯೂ ಬಂದು, ಅರೆಸೇನಾ ಪಡೆ ಬಹಳ ವರ್ಷಗಳ ಕಾಲ ಅವನ ಹಿಂದೆ ಇದ್ದು, ಆಮೇಲೆ 2002ರಲ್ಲಿ ತಮಿಳುನಾಡಿನವರೇ ಅವನ್ನ ಕೊಲ್ಲೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಒಂದು ನರಹಂತಕನ್ನ ಗ್ಲೋರಿಫೈ ಮಾಡ್ತಾ ಇಲ್ಲ, ಬಟ್ ಹಂಟ್ ಫಾರ್ ವೀರಪ್ಪನ್ ಇದರಲ್ಲಿ ಹೇಳ್ತಾರೆ ಸಕ್ಕರೆ ಇದೆಲ್ಲ ಕೆಲವು ಗ್ರೋಸರೀಸ್ ಎಲ್ಲ ಆಕ್ಸೆಸ್ ಇರ್ತಿದ್ದಿಲ್ಲ. ಕಾಡಲ್ಲಿ ಯಾವ ಎಲೆಯನ್ನು ತೊಗೊಂಡು ಅದರದ್ದೊಂದು ರಸ ಥರ ಮಾಡಿಕೊಂಡು ಇದು ಮಾಡಿದ್ರೆ ಅದು ಸಕ್ಕರೆಯಾಗಿ ಆಗುತ್ತೆ, ಯಾವ್ಯಾವ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ, ಈ ಥರದನ್ನೆಲ್ಲ ಆ ಯಪ್ಪ ಕಂಡುಹಿಡ್ಕೊಂಡಿದ್ದ ಅಂತ. ಕಾಡಲ್ಲಿ ಅಷ್ಟು ವರ್ಷಗಳಿದ್ದಾನೆ ಅಂತ ಹೇಳಿದ್ಮೇಲೆ, ಅಷ್ಟು ವರ್ಷ ಅಂತ ಹೇಳಿದ್ರೆ ನೋಡಿ, 12ನೇ ವರ್ಷದಲ್ಲೇ ಅವನ್ನ ಔಟ್ ಪೋಸ್ಟ್ ಅಂಥೇಳಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇತ್ತು. ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಔಟ್ ಪೋಸ್ಟ್. ಅದು ಟೆಂಪರರಿಯಾಗಿ ತಾತ್ಕಾಲಿಕವಾಗಿ ಓಪನ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಮಹದೇಶ್ವರನ ಬೆಟ್ಟದಲ್ಲಿ ಜಾತ್ರೆ ಆದಾಗ ಮುಖ್ಯವಾದ ಕಾರ್ಯಗಳಿದ್ದಾಗ ಮಾತ್ರ ಇರ್ತಿತ್ತು, ಆಮೇಲೆ ಇರ್ತಾನೆ ಇರಲಿಲ್ಲ, ಭಾಳ ಕಡಿಮೆ ಜನ ಇರ್ತಕ್ಕಂಥದ್ದು. ಆಗ ಇವನು ಆನೆಯನ್ನು ಕೊಂದ ಅನ್ನೋ ಒಂದು ಆರೋಪದಲ್ಲಿ ಎತ್ಕೊಂಡೋಗಿ ಒಂದಿನ ಎಲ್ಲ ಡಿಟೈನ್ ಮಾಡಿದ್ದಾರೆ ಅಲ್ಲಿ. ಆಗ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಇವನಿಗೆ ಶಕ್ತಿ ಜಾಸ್ತಿ ಇದೆ, ಯುಕ್ತಿ ಜಾಸ್ತಿ ಇದೆ, ಸಣ್ಣ, ಮತ್ತು ನಮ್ಮವರು ಕೂಡ ಏನು ಅಂತ ಸೀರಿಯಸ್ಸಾಗಿ ಇವ್ರನ್ನ 24 ಗಂಟೆ ನೋಡಿಕೊಂಡೇ ಇರ್ತಕ್ಕಂಥವ್ರು ಏನಿಲ್ಲ. ಅದು ಆವಾಗ ತಪ್ಪಿಸ್ಕೊಂಡು ಹೋದವನು. ಮತ್ತು ಇಲ್ಲಿ 2ನೇ ಸಲ ಶ್ರೀನಿವಾಸನ್ ಅಂಥೇಳಿ ನಮ್ಮ ACF ಇದ್ದರು, ಅವರು ಜಾಗದಲ್ಲಿ ಸುವರ್ಣ ಸೇತುವೆ ಅಂತ ಒಂದಿದೆ, ಅಲ್ಲಿಂದ ತಪ್ಪಿಸ್ಕೊಂಡೋದ 2ನೇ ಸಲ. 3ನೇ ಸಲ ತಪ್ಪಿಸ್ಕೊಂಡು ಹೋಗಲಿಲ್ಲ, ನಮ್ಮ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ನಲ್ಲೇ ಒಂದಿನ ಎಲ್ಲ ಅವನ್ನ ಡಿಟೈನ್ ಮಾಡಿದರು. ಬೆಂಗಳೂರಲ್ಲಿ 86ರಲ್ಲೇ. ಇಲ್ಲಿಗೆಲ್ಲ ಬಂದಿದ್ದಾರಾ? ಬೆಂಗಳೂರಿನಲ್ಲೇ ಒಂದು ಉಮರ್ ಖಯಾಮ್ ಅಂತೇನೋ ಒಂದು ಬಾರು, ಅಲ್ಲಿ ವ್ಯಾಪಾರಕ್ಕೇನೋ ಬಂದಾಗ ಅವನ್ನ ಆ ಮೀಸೆ ನೋಡಿ ಡೌಟ್ ಆಗಿದ್ದೇನೆ, ಅಲ್ಲೇ ಹಿಡಿದು KR ಶ್ರೀನಿವಾಸ್ ಅಂಥೇಳಿ ಆಗಿನ DIG ಇದ್ದರು, ನಮ್ಮ DG ಆಗಿದ್ದಂಥ ಅವರು ದೊಡ್ಡ ಆಫೀಸರು, ಅವರು ಅವನ್ನ ಕಸ್ಟಡಿಗೆ ಕೊಟ್ಟು ರಾಮಯ್ಯ ಅಂಥೇಳಿ ಹೆಡ್ ಕಾನ್ಸ್ಟೇಬಲ್ ಅವನ್ನ ರಾತ್ರಿಯೆಲ್ಲ ಮಾತಾಡಿಸಿದ್ದಾನೆ, ಅವನ ವಿಚಾರ ಎಲ್ಲ ತಿಳ್ಕೊಂಡಿದ್ದಾನೆ. ಹಾಗಾಗಿ ಒಬ್ಬ ರಾಮಯ್ಯ ಅನ್ನೋ ವ್ಯಕ್ತಿ ಮಾತ್ರ ಅವನ್ನ ಇದು ಮಾಡಿದರು. ಆಮೇಲೆ ಕಾಡಲ್ಲಿ ಕನ್ಸರ್ನ್ಡ್ ಅವನ ಕೇಸು ಅಂಥೇಳಿ ಕೊಟ್ಬಿಟ್ಟಿದ್ರು. ಇಲ್ಲಿಂದ ಹಾಗಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕಾಡಿಗೆ ಕೊಟ್ಬಿಟ್ರು. ಕಾಡಲ್ಲಿ ಅಂದರೆ ACF ಅವರೇನು ಕುತ್ತಿಗೆ ಕಟ್ ಮಾಡಿದ್ರಲ್ಲಮ್ಮ ತಲೆನ, ACF ಶ್ರೀನಿವಾಸ್ ಅಂಥೇಳಿ ಇದ್ದರು, ಅವ್ರಿಗೆ ಕೊಟ್ಟಾಗ ಅವ್ರದ್ದೇ ಆದಂಥ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಅವರು ಅವನ್ನ ನೋಡಿದ್ರು.
ಅವ್ರಿಲ್ದಾಗ ಅವನೇನು ನೋಡ್ಕೊಳ್ತಿದ್ದಂಥ ಜನಗಳಿದ್ರಲ್ಲ ಅವ್ರಿಗೆಲ್ಲ ಮರಳು ಮಾಡಿ ಎಣ್ಣೆ ಗಿಣ್ಣೆ ತಿಕ್ಕೊಂಡು ಆ ಸಣ್ಣ ಕೈಯಿಂದ ಅವೆಲ್ಲ ತಪ್ಪಿಸ್ಕೊಂಡು ಹೋದವನು ಮತ್ತು ಯಾವತ್ತೂ ನಮ್ಮ ಕೈಗೆ ಸಿಗಲಿಲ್ಲ. ಇಷ್ಟಿದೆ, ಭಾಳಷ್ಟು ಇದೆಯಮ್ಮ. ನನಗೆ ತಿಳಿದಿದ್ದು 10% ಇಲ್ಲ, ನನಗೆ ತಿಳಿದಿದ್ದು ನನ್ನ ಇದರಲ್ಲಿ ಹೇಳ್ತಿದ್ದೀನಿ ತಮಗಷ್ಟೇ. ಹೌದು ಸರ್, ಯಾಕೆಂದರೆ ಕೃಪಾಕರ್ ಮತ್ತು ಸೇನಾನಿ ಅಂತ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು ಅವರವರ ಬುಕ್ಕಲ್ಲಿ ಸಾಕಷ್ಟು ವಿಚಾರಗಳು ಬರೆದಿದ್ದಾರೆ. ನಿಮ್ಮಂಥವ್ರ ಜೊತೆ ಕಾರ್ಯಾಚರಣೆಯಲ್ಲಿ ಇದ್ದವರು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಆ್ಯಂಡ್ ಫಸ್ಟ್ಲಿ ಅಂದರೆ ವಿರ್ ಆಲ್ ಪ್ರೌಡ್, ಯಾಕಂದರೆ ಎಲ್ಲರೂ ಇವತ್ತು ಕೂತ್ಕೊಂಡು ಕತೆ ಕೇಳ್ಬೋದು, ಆದರೆ ಅವತ್ತಿನ ದಿವಸ ನೀವು ಫ್ಯಾಮ್ಲಿನ ಸೈಡಿಗಿಟ್ಟು ನಿಮ್ಮ ಜೀವನೂ ಒತ್ತೆ ಇಟ್ಟು ನಾಡಿಗಾಗಿ ದೇಶಕ್ಕಾಗಿ ಕೆಲಸಗಳನ್ನು ಮಾಡೋ ನಿಮ್ಮಂಥವರ ಮನಸ್ಥಿತಿ ಯೂಶಲಿ ಹೇಗಿರುತ್ತೆ ಅಂತ. ಮನಸ್ಥಿತಿ ಅಂದರೆ ಫ್ಯಾಮಿಲಿ ಚೆನ್ನಾಗಿದ್ದರೆ ನಾವಲ್ಲಿ ಕೆಲಸ ಚೆನ್ನಾಗಿ ಮಾಡ್ಬೋದಮ್ಮ. ಫ್ಯಾಮಿಲಿಲೇ ನಮಗೆ ಸಪೋರ್ಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕಾಗಲ್ಲ. ನಾವು ಮನೆಗಳಲ್ಲಿ ದಿನಕ್ಕೆ 100 ಕಥೆಗಳು ಪೇಪರಲ್ಲಿ, ರೇಡಿಯೋದಲ್ಲಿ, ಯಾರ್ಯಾರೋ ಟಿ ವಿಗಳಲ್ಲಿ ಹೇಳೋರು, ಅಯ್ಯೋ ನನ್ನ ಗಂಡ ಇದ್ದಾನಲ್ಲೋ ಸತ್ತೋದ, ನನ್ನ ಗಂಡನಿಗೇನು ತೊಂದರೆ ಆಯಿತು, ಆ ವಿಷಯಗಳೇ ಗೊತ್ತಾಗ್ತಿರ್ಲಿಲ್ಲ. ನನ್ನದೇ ವಿಚಾರ ಆಗಬೇಕು ಅಂತ ಹೇಳಿದ್ರೆ ಅಲ್ಲೇನೋ ಒಂದು ಕಾರ್ಯಾಚರಣೆ ಆಗುತ್ತೆ, ಒಂದಷ್ಟು ಜನ ಸತ್ತಿರ್ತಾರೆ, ನಮ್ಮ ಮನೆಯವ್ರು ಕೇಳೋಕ್ಕೋದ್ರೆ ಯಾರೂ ಹೇಳೋದಿಲ್ಲ, ಏನಾಗಿದೆ ಅಂತ ತಿಳಿಸಲ್ಲ. ಅಕ್ಕಪಕ್ಕದಲ್ಲಿ ತಾತ್ಸಾರವಾಗಿ ಸತ್ತೋದ, ನೆನ್ನೆನೇ ಸತ್ತೋದಂತೆ ನಿನ್ನ ಗಂಡ ಅಂತ ಹೇಳೋರು, ಅಯ್ಯೋ ಇನ್ನೆಲ್ಲಿ ಬರ್ತಾನೆ, ಕೆಲಸ ಹುಡ್ಕೊಂಡು ಹೋಗು, ಈ ಥರ ಒಂದು ಬೇಸರದ ಮಾತುಗಳಲ್ಲೇ ಎಷ್ಟೋ ಜನ ಕಾಯಿಲೆ ಬಿದ್ದು ಬೇಜಾರಾಗಿ ಅವ್ರಿಗೆ ಕೆಲಸಗಳ ಮಾಡೋಕ್ಕೆ ಆಗ್ತಿರಲಿಲ್ಲ. ಆ ರೀತಿ ಕೆಲಸ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ KSRPನಲ್ಲಿ ಭಾಳಷ್ಟು ಜನ ಈ ಒಂದು ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ರಮ್ಮ. ಸೊ ನನ್ನದೇ ಪರಿಸ್ಥಿತಿನಲ್ಲಿ ನನಗೆ ಅಪೆಂಡಿಸಿಟಿಸ್ ಆಗಿ ಕಾಮಗೆರೆಯಲ್ಲಿ ಯಾವ ರೀತಿ ನನಗೆ ಹೊಟ್ಟೆ ನೋವು ಬಂದು ನಾನು ಆಸ್ಪತ್ರೆಗೆ ಹೋದೆ. ಆವತ್ತೇ ರಾತ್ರಿ ವೀರಪ್ಪನ ತಮ್ಮ ಅರ್ಜುನನ್ನು ಡಿಟೈನ್ ಮಾಡಿದ್ದೇನೆ, ಹಿಡ್ಕೊಂಡಿದ್ರು. ಅವನು ಸೈನೈಡ್ ತಿಂದು ಆ ಒಂದು ಮೂಮೆಂಟಲ್ಲಿ ಸತ್ತು ಹೋದ. ಚಾಮರಾಜನಗರದ ಟಿ ನರಸೀಪುರ ಅಲ್ಲೇ ಅವನ್ನ ಹೂತು ಹಾಕಿದ್ದಾರೆ. ಆ ಮೂಮೆಂಟಲ್ಲಿ ನಾನು ಆಸ್ಪತ್ರೆಗೆ ಹೋದ್ಮೇಲೆ ಈ ವಿಚಾರ ನನ್ನ ಮನೆಗೆ ಗೊತ್ತಾಗಿದೆ. ನಮ್ಮ ಮನೆಗೆ ಗೊತ್ತಾದರೆ ಸತ್ತೋಗಿದ್ದಾನೆ ಅಂತಲೇ ಹೇಳ್ತಾರೆ. ಯಾರು ಈ ಥರ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳೋಕೆ ಸ್ವಲ್ಪ ಸಿಕ್ತು ಅಂದರೆ ಅದಕ್ಕೆ ಎಲಾಬ್ರೇಟಾಗಿ ಎಲ್ಲ ವೈಭವೀಕರಿಸಿ ಹೇಳೋವಂಥದ್ದು. ಪಾಪ ಇವಳೊಬ್ಬಳೆ ಏನು ಮಾಡ್ತಾಳೆ, ಚಿಕ್ಕ ಚಿಕ್ಕ ಮಕ್ಕಳು ಹೋಗಬೇಕು, ಯಾರನ್ನು ಕೇಳಬೇಕು, ದುಡ್ಡು ಕಾಸು ಕಷ್ಟ ಆಗ್ತದೆ, ಬಸ್ಸು ರಾತ್ರಿ ಹೋಗಬೇಕು. ಆ ಮೂಮೆಂಟಲ್ಲಿ ಅವಳು ಮೈಸೂರಿಗೆ ಬರಬೇಕಾದ್ರೆ ತುಂಬ ಕಷ್ಟಪಟ್ಟು ಬಂದು ಆಸ್ಪತ್ರೆಯಲ್ಲಿ ಮೈಸೂರಲ್ಲಿ ನಾನು ನೋಡಬೇಕಾದ್ರೆ ಅವಳ ಕತೆ ನನಗಿನ್ನೂ ರೋಚಕವಾಗಿದೆ ಹೇಳಬೇಕು ಅಂದರೆ. ಸರ್, ಈ ಮಧ್ಯೆ VIP ಸೆಕ್ಯೂರಿಟಿ ಕೂಡ ನಿಮ್ಮದು ಒಂದು ಬಿಗ್ ಫೇಸ್ ಆಫ್ ನಿಮ್ಮ ಕರಿಯರ್. ಸಾಕಷ್ಟು ಮುಖ್ಯಮಂತ್ರಿಗಳು JS ಪಟೇಲ್ ಹಿಡಿದು ಸಿದ್ದರಾಮಯ್ಯ ಅವ್ರಿಗೂ ಸೆಕ್ಯೂರಿಟಿ. ಈ ಕಡೆ ಆಲ್ಸೋ 5 ವರ್ಷ ದೇವೇಗೌಡರ ಒಂದು ರಕ್ಷಣೆ ಇದ್ರಿ. ಸೊ ಅಲ್ಲಿಂದ ಶುರು ಮಾಡ್ತೀನಿ, ಯಾಕಂದರೆ ದೇವೇಗೌಡರು ಒಂದು ದೊಡ್ಡ ಹೆಸರು ಕರ್ನಾಟಕದ ರಾಜಕೀಯ ಇದಕ್ಕೆ, ಬರೀ ಕರ್ನಾಟಕ ಅಲ್ಲ ಭಾರತದಾದ್ಯಂತ, ಯಾಕಂದರೆ ಮಾಜಿ ಪ್ರಧಾನಿಗಳು. ಸೊ ಮೊದಲನೇದಾಗಿ ಇಂತಹ ಒಂದು ಪ್ರೊಫೈಲ್ಗೆ ನಿಮ್ಮಂಥವರ ಆಯ್ಕೆ ಹೇಗಾಗತ್ತೆ? ಹಳೆ ಆಫೀಸರ್ಸ್ನ ಫೇಲ್ಯೂರೇ ಹೊಸ ಆಫೀಸರ್ ಬರಲಿಕ್ಕೆ ದಾರಿ. ಮತ್ತು ಹೊಸ ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಯಾವಾಗ ಮೇಂಟೈನ್ ಮಾಡೋದಿಲ್ಲ, ಅವ್ರು ಹುಡುಕ್ತಾರೆ ಯಾರು ಇದಕ್ಕೆ ಹೊಂದಾಣಿಕೆ ಆಗ್ತಾರೆ ಮಾಡ್ತಾರೆ ಅಂತ. ಅದಕ್ಕೆ ನಮ್ಮ ಸ್ವಂತ ನಡವಳಿಕೆಗಳೇ ಆಗಿರ್ಬೋದು, ನಮ್ಮ ಅಭ್ಯಾಸಗಳಾಗಿರ್ಬೋದು, ನಮ್ಮ ಎಕ್ಸ್ಪೀರಿಯನ್ಸೇ ಆಗಿರ್ಬೋದು, ಅಥವಾ ರಿಸಲ್ಟ್ ಈಸ್ ಇಂಪಾರ್ಟೆಂಟ್. ಅವ್ರು ನೋಡ್ತಾರೆ. ಅದಕ್ಕೆ ಜಾತಿನೇ ಆಗಬೇಕು ಅಂತ ಏನಿಲ್ಲ. ಕೆಲವರು ಗೌಡ್ರು ಅಂದಮೇಲೆ ಗೌಡ್ರ ಕಡೆ ಯಾರನ್ನ ಹೋದರೆ ಅವರು ಚೆನ್ನಾಗಿರ್ತಾರೆ, ಸರಿಯಾಗಿ ಕೆಲಸ ಮಾಡ್ತಾರೆ. ಕುರುಬರ ಕಡೆ ಯಾರಾದರೂ ಒಬ್ಬರು ಆಫೀಸರ್ ಹೋದರೆ ಭಾಳಷ್ಟು ಇದೆಯಮ್ಮ, ಭಾಳಷ್ಟಿದೆ. ಇವೆಲ್ಲ ಕೂಡ ನಮಗೆ ಒಂಥರ ಕೆಲಸ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ. ಕೆಲಸ ಮುಖ್ಯ. ಅಲ್ಲಿ ಸುತ್ತ ನೀವೇ ಹಾಕೊಳ್ತಾರೋ ಬೇಲಿಗಳು. ಅಲ್ಲಿ ಇಂಥವ್ರು ಹೋದ್ರೆ ಕೆಲಸ ಆಗುತ್ತೆ, ಅವರು ಜಾತಿಯವರು, ಅವ್ರ ಕ್ಯಾಸ್ಟು ಅನ್ನೋದು ಒಂದು ಇರುತ್ತೆ. ಏನು ದೇವಸ್ಥಾನಕ್ಕೆ ಪೂಜಾರರು ಹೋಗಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂತಲ್ಲ ಹಾಗೆ. ಸೊ ಇಲ್ಲಿ ಸಾಹೇಬ್ರ ಕೆಲಸ ಭಾಳ ಅತಿ ಕಠಿಣವಾದಂಥ ಕೆಲಸ. ಯಾಕೆ ಅಂತ ಹೇಳಿದ್ರೆ NSG ಅಂತ ಏನು ಹೇಳಿದೆ ನಿಮಗೆ, NSGನಲ್ಲಿ ಫಸ್ಟು ಶುರುವಾದಾಗ ಟ್ರೈನಿಂಗು ಪ್ರೈಮ್ ಮಿನಿಸ್ಟರ ಒಂದು ಇಂಟೆಲಿಜೆನ್ಸಿಗೆ ನೀವು ಹೇಳಿದ್ರಲ್ಲ, ಆ ಫೇಲ್ಯೂರ್ ಆಗಿದ್ದಕ್ಕೇ ಆಕೆನೂ ಸತ್ತಿದ್ದು. ಮತ್ತು ರಾಜೀವ್ ಗಾಂಧಿ ಸತ್ತಿದ್ದು ಆ ಇಂಟೆಲಿಜೆನ್ಸ್ನೇ. ಈ ಇಂಟೆಲಿಜೆನ್ಸ್ ಕರೆಕ್ಟಾಗಿದ್ದಾಗ ನಮ್ಮ ಕೆಲಸಗಳು ಸರಿ ಹೋಗ್ತದೆ. ಇದನ್ನು ಸರಿ ಹೋಗ್ಬೇಕಾದ್ರೆ ಆ ಯೂನಿಟ್ನೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೇನೆ. ಅವ್ರೇನು ಮಾಡಿದ್ರು, SPG ಯೂನಿಟ್ನ ಏನು NSG ಒಳಗಡೆ ಕ್ಯಾಂಪಲ್ಲಿದ್ದಂಥದ್ದನ್ನು ದ್ವಾರಕಾ ಅನ್ನೋ ಜಾಗದಲ್ಲಿ ಚೇಂಜ್ ಮಾಡಿಬಿಟ್ರು, ಸಪ್ರೇಟ್. ಸೊ ಅವ್ರ ಇಂಟೆಲಿಜೆನ್ಸೇ ಬೇರೆ ಇರ್ತದೆ. ಅವರು ಮೊದಲು 5 ವರ್ಷಗಳ ಕಾಲ ಇದು ಮಾಡ್ತಿದ್ರು, ಏನು
ರೆಸ್ಟ್ರಿಕ್ಟ್ ಮಾಡಿದರು ಒಬ್ಬ ಎಕ್ಸ್ ಪಿ ಎಮ್ಗೆ. ಪಿ ಎಮ್ ಅಂತೂ ಇದ್ದಾಗ ಅವ್ರು ಮಾಡಲೇಬೇಕು SPG ಇಂದ ಅವ್ರಿಗೆ ಸೆಕ್ಯೂರಿಟಿ. ಎಕ್ಸ್ ಆದಾಗ 1 ವರ್ಷಗಳ ಕಾಲ ಅಂತ ಇವಾಗ ರೆಸ್ಟ್ರಿಕ್ಟ್ ಮಾಡಿದ್ದಾರೆ, 1 ವರ್ಷದ ಮೇಲೆ ಕೊಡೋದಿಲ್ಲ. ಹಾಗಾಗಿ ಇವರು ಗಾಂಧಿ ಫ್ಯಾಮಿಲಿಗೆಲ್ಲ ತೆಗೆದುಹಾಕಿದ್ದಾರೆ. ದೇವೇಗೌಡರಿಗೂ ಭಾಳಷ್ಟು ವರ್ಷ ಆಯಿತು. ಕಡೆ ಮೂಮೆಂಟ್ಸಲ್ಲಿ ನಾನಿದ್ದೆ, ಅವ್ರು ಎಕ್ಸ್ ಆದಮೇಲೆ ನಾನು 5 ವರ್ಷಗಳ ಕಾಲ ಅವ್ರ ಕಡೆ ಇದ್ದಿದ್ದು. ಸೊ ಆವಾಗ SPG ಏನು ಜೊತೆಗಿತ್ತು, SPG ಇತ್ತು ಅಂದಾಗ ಇಡೀ ಭಾರತ ದೇಶದ ಒಂದು ವ್ಯವಸ್ಥೆನೇ ಅವ್ರ ಜೊತೆ ಇತ್ತು ಅಂತ ಅರ್ಥ. ಅಲ್ಲಿ ಪ್ರಧಾನಮಂತ್ರಿಗಳರಲ್ಲೇ ಇರೋದು ಅದು. ಸೊ ಇನ್ನೊಬ್ಬ ಪ್ರಧಾನಿ ಮಾಜಿ ಆಗಿರೋದನ್ನ ರಕ್ಷಣೆ ಮಾಡಬೇಕಾದ್ರೆ ಆ ಥರ ಒಂದು ಸೆಕ್ಯೂರಿಟಿ, ಒಂದು ಉತ್ಕೃಷ್ಟವಾದಂಥ ಇದು ಕೊಡ್ತಿದ್ರು. ಆವಾಗ ನಾವು ಹೇಗಿರಬೇಕು, ಸ್ಟೇಟ್ ಪೊಲೀಸು ಅವ್ರ ಜೊತೆಗೆ ಇರಬೇಕಾಗ್ತದೆ, ಅವ್ರು ಹೇಳ್ದಂಗೆ ಕೇಳಬೇಕಾಗ್ತದೆ. ಹಾಗೆ ಕೂಡ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ, ಮಿನಿಮಮ್ ಥ್ರೆಟ್ಟು, ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಯಿತು. ಮ್ಯಾಕ್ಸಿಮಮ್ ಸೆಕ್ಯೂರಿಟಿ, ಮಿನಿಮಮ್ ಥ್ರೆಟ್ಟು, ಮ್ಯಾಕ್ಸಿಮಮ್ ಡ್ಯಾಮೇಜ್ ಅಂದರೆ ಈಗ ಚೆನ್ನಮ್ಮನವ್ರಿಗೇನು ಆ್ಯಸಿಡ್ ಇನ್ಸಿಡೆಂಟ್ ಆಯಿತು, ಆಕೆ ಬದುಕಿದ್ದೇ ಒಂದು ದೊಡ್ಡ ಚಾಲೆಂಜ್, ಗಟ್ಟಿಬಿಟ್ಟ. ಭವಾನಿಯವ್ರಿಗೂ ಕೂಡ ಅದರ ಎಫೆಕ್ಟ್ ಆಯಿತು. ಹೆಣ್ಮಕ್ಳಾದರೂ ಕೂಡ ಅವ್ರಿಗೆ ನಮ್ಮ ಸೆಕ್ಯೂರಿಟಿನಲ್ಲಿ ಆಯ್ತಲ್ಲ, ಅದು ಒಂದು ಬಾಧೆ. ಅವರಿದ್ದಕ್ಕೆ ಅವರು ಜವಾಬ್ದಾರಿ ತೊಗೊಂಡ್ರು, ಯಾರು SPG ಅವರು. ಆದರೂ ನಮ್ಮ ಜಾಗ, ನಾವು ಅದಕ್ಕೆ ಭದ್ರ ಆಗಿರಬೇಕು. ಸೊ ಈ ಥರ ಕೆಲಸಗಳಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟೇ ಆಗಿರ್ಬೋದು, ನಾವು ಮಾಡಿರ್ತಕ್ಕಂಥ ಕೆಲಸವೇ ಆಗಿರ್ಬೋದು, ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ನಮ್ಮ ಕೆಲಸನ ಪ್ರಮಾಣೀಕರಿಸೋದೇ ಅದು ಅಲ್ವೇ? ಹೌದು ಸರ್, ವೆರಿ ನೈಸ್. ಅಂದರೆ 36 ವರ್ಷಗಳು ನೀವು ಸರ್ವಿಸಲ್ಲಿದ್ದು, ಆಲ್ಸೋ ನಿಮ್ಮ ಇಡೀ ಫ್ಯಾಮಿಲಿನೂ ಆಲ್ಮೋಸ್ಟ್ 140 ವರ್ಷಗಳ ಕಾಲ ನಿಮ್ಮ 2 ಜನ್ರೇಷನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದಿದ್ದು. ಅದ್ರ ಹಿಂದಿಂದು ಜನ್ರೇಷನ್ ವೀವರ್ಸ್ ಆಗಿದ್ರಿ. ಅದರಿಂದ ಇಲ್ಲಿಗೆ ಬಂದು ತುಂಬ ಸಂತೋಷ ಆಯಿತು. ನಿಮ್ಮಂಥ ವ್ಯಕ್ತಿತ್ವನ ಇವತ್ತು ಇಲ್ಲಿ ಕರೆಸಿ ನಿಮ್ಮ ಅನುಭವದಲ್ಲಿ ಎಲ್ಲ ವಿಚಾರಗಳನ್ನು ಒಂದಷ್ಟು ಮಾತಿಗೆ ಹೇಳ್ತಿದ್ದೀವಿ. ಥ್ಯಾಂಕ್ ಯು ಸರ್. ಮತ್ತೆ ಮುಂದೆ ಸಿಗೋಣ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಹೋಗಿ ಬರೋದೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.